ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೆಂಗದ್ರಿ? ಆರಾಮದ್ರಿ? ನಾನು ಆರಾಮಿದ್ದೀನಿ ನೋಡ್ರಿ. ನೀವೆಲ್ಲರೂ ಕೂಡ ಆರಾಮಿದ್ದೀರ ಅಂತ ತಿಳ್ಕೊತೀನಿ. ಬರ್ರಿ, ಇದು ಭೀಮನ ಅಮಾವಾಸ್ಯೆ ದಿನದ ಬ್ಲಾಗ್ ಆಗಿರ್ತದೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮೂಲಕ ತಿಳಿಸ್ರಿ. ಇಲ್ಲಿ ಬೆಳಗ್ಗೆ ಜಲ್ದಿ ಎದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಮಾವಾಸ್ಯೆ ಆಗಿರೋದ್ರಿಂದ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಭೀಮನ ಅಮಾವಾಸ್ಯೆ ಅಂದರೆ ನಮ್ಮ ಕಡೆ ನಾಗರ ಅಮಾವಾಸ್ಯೆ ಅಂತ ಕರಿತಾರೆ ನೋಡ್ರಿ. ಆಲಾಕ ಹಬ್ಬ ಅಂತಲೂ ಕರೀತಾರೆ. ಮೊದಲೆಲ್ಲ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಈ ಆಚರಣೆ ಇರಲಿಲ್ಲ. ನಾನು ನೋಡ್ದಂಗೆ, ನಾನಂತೂ ಮೊದಲೆಲ್ಲ ನೋಡಿರಲಿಲ್ಲ. ಅಂದರೆ ನಮ್ಮ ಅಪ್ಪ ಅಮ್ಮ ಆಗಲಿ ಮತ್ತು ಅದಕ್ಕಿಂತ ನಮ್ಮ ಅವ್ವ ತಾತ ಈ ಥರ ಎಲ್ಲ ನಾನು ನೋಡಿರಲಿಲ್ಲ. ಹಂಗಾಗಿ ಉತ್ತರ ಕರ್ನಾಟಕ ಸೈಡು ಈ ಆಚರಣೆ ಇರಲಿಲ್ಲ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ. ಇವಾಗಂತೂ ಸೋಷಿಯಲ್ ಮೀಡಿಯಾ ಬಂದಿರೋದ್ರಿಂದ ಎಲ್ಲ ನೋಡಿ ನಾವು ಕೂಡ ಆಚರಣೆ ಮಾಡಕತ್ತೀವಿ ನೋಡ್ರಿ. ಸೋಷಿಯಲ್ ಮೀಡಿಯಾ ಆಗಿರೋದ್ರಿಂದ ಇದರಲ್ಲಿ ಒಳ್ಳೆಯದು ಇರ್ತದೆ, ಕೆಟ್ಟದ್ದು ಇರ್ತದೆ. ಆದರೆ ನಮಗೆ ಇಲ್ಲಿ ಬೇಕಾಗಿರೋದು ಒಳ್ಳೆಯದು ಮಾತ್ರ. ಕೆಟ್ಟದ್ದನ್ನು ಕೇಳಿಸ್ಕೋಬಾರ್ದು, ಹಾಗೆ ನೋಡಲೂಬಾರ್ದು. ನಮಗೆ ಏನು ಅವಶ್ಯಕತೆ ಇರ್ತದಲ್ಲ ಜೀವನದಾಗ, ಅದನ್ನ ಮಾತ್ರ ತೊಗೊಂಡು ಮುಂದೆ ಸಾಗಬೇಕು ನೋಡ್ರಿ. ಹಾಗಾಗಿ ಈ ಥರ ಆಚರಣೆ, ಹಬ್ಬ ಆಚರಣೆ, ಸಂಸ್ಕಾರ ಸಂಸ್ಕೃತಿನ ಬೆಳೆಸೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಯಾಕಂದರೆ ಇದೊಂದು ಮುಂದಿನ ಪೀಳಿಗೆ ಗುಣ, ಇದು ಅನುಕೂಲ ಆಗ್ತದೆ. ಯಾಕಂದರೆ ನಮ್ಮನೆಯಲ್ಲೂ ಇದೇ ಪದ್ಧತಿ ಮಾಡ್ತಾಯಿದ್ರು, ನಾವು ಕೂಡ ಮಾಡಬೇಕು ಅನ್ನೋದೊಂದು ಅವ್ರಿಗೂ ಕೂಡ ಮನಸ್ಸಿನಲ್ಲಿ ಬರ್ತದೆ ನೋಡ್ರಿ. ನಾವೀಗ ನಮ್ಮ ಹಿರಿಯರು ಏನು ಹಬ್ಬ ಹರಿದಿನ ಮಾಡ್ತಾರಲ್ಲ, ಯುಗಾದಿ ದೀಪಾವಳಿ ಏನೇನೆಲ್ಲ ಆಚರಣೆ ಮಾಡ್ತಾರಲ್ಲ, ನಾವೀಗ ಅವ್ರು ಮಾಡಿದ್ದನ್ನು ನಾವು ಈಗ ಆಚರಣೆ ಮಾಡಕತ್ತೀವಲ್ಲ, ಹಾಗೆ ಮುಂದೆ ಕೂಡ ನಮ್ಮ ಮುಂದಿನವರು ಕೂಡ ಆಚರಣೆ ಮಾಡೋಕೆ ಅನುಕೂಲ ಆಗ್ತದೆ ನೋಡ್ರಿ. ನಾನು ಇಲ್ಲಿ ಸಿಂಪಲಾಗಿ ನಮ್ಮ ಮನೆಯವರಿಗೆ ಪಾದ ಪೂಜೆ ಮಾಡಿಬಿಟ್ಟು, ನಾವಿವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಹೋಗ್ಬೇಕಂತ ಹೇಳಿದ್ರು ನಮ್ಮ ಮನೆಯವರು. ಕಾರ್ ತೊಗೊಂಡು ಹೋದ್ರಾಯ್ತು. ನಮ್ಮ ಅತ್ತೆಯವರು ನಾವು ಸೇರಿಬಿಟ್ಟು, ನಮ್ಮ ಅತ್ತೆ ಎಲ್ಲಿಗೂ ಹೋಗಲ್ಲ, ಅವರು ಮನೆಯಲ್ಲೇ ಇರೋದು ಜಾಸ್ತಿ. ಹೊಲ ಮನೆ ಕೆಲಸ ಭಾಳ ಅದರಲ್ಲೇ ಇರ್ತಾರಲ್ಲ, ಹಂಗಾಗಿ ಹೋದ್ರಾಯ್ತು ಅಂತ ನಮ್ಮ ಮನೆಯವರು ಕೂಡ ಹೇಳಿದರು. ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ಮನೆಯವರಿಗೆ ನಾಷ್ಟ ಹಾಕ್ಕೊಟ್ಟೆ, ಒಗ್ಗರಣೆ ಮಾಡಿದ್ದೆ. ಹಾಗೆ ನಾನು ಕೂಡ ನಾಷ್ಟ ಮಾಡಿದ ಮೇಲೆ ನಮ್ಮ ಅರ್ಜುನನಿಗೆ ಊಟ ಮಾಡೋದು ಒಂದು ಪಜೀತಿ ನೋಡ್ರಿ. ಯಾಕಂದರೆ ನೋಡ್ರಿ, ಬಾ ಸ್ವಲ್ಪ ಹಾಯ್ ಚಿನ್ನು ಕೊಡೋಣ, ಬಾ ಚಿನ್ನು, ಬಾಮಿ ತಗೊಳ್ಳಿ, ಬೌಣ್ ಬಾ, ಸ್ವಲ್ಪ ಕಲ್ಲ, ಸ್ವಲ್ಪ ಹಾಲನ್ನು ಕುಡಿ, ಹಾಲು ಕುಡಿಯೋ, ಕುಡಿ ಬಾ, ಬರ್ತಿಲ್ಲ ಬಾ ಶಾಣೆ ನೋಡ್ರಿ. ನಮ್ಮ ಅರ್ಜುನಿಗೆ ಊಟ ಮಾಡ್ಸೋಕೆ ಇಷ್ಟು ಫಜೀತಿ ಪಡ್ಬೇಕು. ಊಟ ಅಂದರೆ ಇಲ್ಲ, ಬಾ ಗುಡ್ ಬಾಯ್ ಅಂತ ಅಪ್ಪಾಚಿ ಉಣ್ತಾನಂತ. ಬಾರ್ಲಾ, ಸ್ವಲ್ಪ ಹಾಲಾರ ಕುಡಿ, ಬರೀ ಹಾಲು ಅಷ್ಟು ಕುಡಿ, ಅನ್ನ ಮಾಡಬಾರ. ಅಮ್ಮಿ ಚೋಪೆ ನಿನಗೆ ಏನು ತರ್ಬೇಕಪ್ಪಿ? ಏನು ತರಬೇಕು ಅಪ್ಪಾಜಿ? ಏನು ತರಬೇಕು? ಚಿಪ್ಸ್ ತರನ ಕುಡಿ, ಆಳ್ಗಷ್ಟೇ ಕುಡಿಯೋ. ಬಾಮು ಶಾಣೆ ಅಲ್ಲ, ಗುಡ್ ಬಾಯ್ ಅಲ್ಲ. ಸ್ವಲ್ಪ ಉಂಡ್ಬಿಡು, ಸ್ವಲ್ಪ ಹಾಲು ಅಷ್ಟೇ ಕುಡಿದ್ಬಿಡು, ಹಾಲಷ್ಟೇ ನೋಡ್ರಿ. ನಮ್ಮ ಅರ್ಜುನಿಗೆ ಊಟ ಮಾಡ್ಸಕ್ಕೆ ಎಷ್ಟು ಇವನಿಗೆ ಕಷ್ಟ ಆಗ್ಬಿಡ್ತದೆ. ಯಾಕಂದ್ರೆ ನನ್ನ ಬಿಟ್ಟು ಹೋಗ್ಬಿಡ್ತಾರಂತ. ನಾನು ಊಟ ಸಹ ಮಾಡಂಗಿಲ್ಲ, ಬರೋ ಮಠ ಅದು ಹಂಗೆ ಇರ್ತದೆ, ತಿಂದಿರಂಗಿಲ್ಲ. ಇಲ್ಲಿ ನಮ್ಮ ಮನೆಯವ್ರು ಕಾರ್ ತೊಗೊಂಬಂದರು. ನಾನು ನಮ್ಮ ಮನೆಯವರು, ನಮ್ಮ ಅತ್ತೆಯವರು ಎಲ್ಲರೂ ಸೇರಿಬಿಟ್ಟು ನಮ್ಮ ಕಡೆ ಪ್ರಸಿದ್ಧವಾದಂಥ ದೇವಸ್ಥಾನ, ತುಂಬ ಹಳೆಯ ಪ್ರಸಿದ್ಧ ದೇವಸ್ಥಾನ ಅಂತಲೇ ಹೇಳ್ಬೋದು. ಶಾಂಭವಿ ಅಂಬಾದೇವಿ ಅಂತ ಹೇಳ್ತಾರೆ. ಇದು ಬಂದು ನಿಮ್ಗೆ ಯಾರಾದರೂ ಗೊತ್ತಿದ್ದರೆ, ಅಲ್ಲಿ ಯಾರಾದರೂ ಸುತ್ತಮುತ್ತ ಈ ದೇವಸ್ಥಾನ ನೋಡಿದರೆ ಕಮೆಂಟ್ ಮೂಲಕ ತಿಳಿಸ್ರಿ. ಇದು ಬಂದು ಅಂಬಾದೇವಿ ಕರೇಗುಡ್ಡ ದೇವಸ್ಥಾನ. ಇದು ಬಂದು ಅಮಾವಾಸ್ಯೆ ಯಾವಾಗಲೂ ಇರ್ತಾರನ್ನ ಜನ. ನಾವಂತೂ ಅಮಾವಾಸ್ಯೆ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಮೊದಲೆಲ್ಲ ನಾನು 6ನೇ 7ನೇ ಕ್ಲಾಸ್ ಇರುವಾಗ ಹೋಗಿದ್ದು. ದಸರಾ ಹಬ್ಬದಾಗ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ. ಸುತ್ತ ಊರವರೆಲ್ಲ ಬರ್ತಾರೆ, ಪುರಾಣ ಪ್ರವಚನ ಎಲ್ಲ ಮಾಡ್ತಾರೆ ನೋಡ್ರಿ. ಈ ದೇವಸ್ಥಾನ ನಮ್ಮ ಸುತ್ತ ಹಳ್ಳಿಗೆ ಫೇಮಸ್ ಆಗಿರುವ ದೇವಸ್ಥಾನ ಅಂತಲೇ ಹೇಳ್ಬೋದು. ಯಾವುದಪ್ಪ ಅಂದರೆ
ಕರೆಗುಡ್ಡ ಅಂಬಾದೇವಿ ಮಠ ಅಂತ ಹೇಳ್ಬಿಟ್ಟು ಮಹಾಂತೇಶ್ವರ ಮಠನೂ ಅಂತಾರೆ. ನೋಡ್ತಾ ಇರ್ಬೋದು, ಇದು ದೇವಿಯ ಇದು ಫೋಟೋ. ತುಂಬಾ ಪವರ್ಫುಲ್ ದೇವ್ರಂತಲೇ ಹೇಳ್ಬೋದು. ಇಲ್ಲಿ ತಾತನವ್ರ ಹತ್ರನೂ ಆಶೀರ್ವಾದ ಪಡೆದುಕೊಂಡಿದ್ವಿ. ನಮ್ಮ ಮನೆಯವ್ರು ಮತ್ತೆ ಹೋಗಿ ವಿಡಿಯೋ ಮಾಡ್ಕೊಂಬಂದರು. ನಾನು ಅಷ್ಟಾಗಿ ನನ್ನ ಫೋನಲ್ಲಿ ಏನು ಮಾಡಿರಲಿಲ್ಲ, ಇದೆಲ್ಲ ನಮ್ಮ ಮನೆಯವ್ರ ಫೋನಲ್ಲೇ ಮಾಡಿದ್ದು. ನೀಟಾಗಿ ಅವರು ವಿಡಿಯೋನ ಮಾಡ್ಕೊಂಬಂದು ನೋಡ್ರಿ. ಭಕ್ತಾದಿಗಳು ತುಂಬಾ ಬರ್ತಾರೆ ಅಮಾವಾಸ್ಯೆಗೆ. ಹಾಗೆ ಪ್ರಸಾದ ಕೂಡ ಅಲ್ಲಿ ಕೊಡ್ತಾರೆ ಬಂದವರಿಗೆಲ್ಲ. ನೋಡ್ರಿ, ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದೇ ದೇವಸ್ಥಾನ ಇರಲಿ ಈ ಥರ ಪ್ರಸಾದ ಇದ್ದೇ ಇರ್ತದೆ. ಎಲ್ಲೇ ಹೋಗಲಿ ನೀವು, ಏನಿಲ್ಲ ಅಂದರೂ ದಿನಾನೂ ಪ್ರಸಾದ ಕೊಡುವಂಥ ದೇವಸ್ಥಾನಗಳು ಅದಾವು. ನಮ್ಮ ಮನೆಯವ್ರು ವಿಡಿಯೋ ಮಾಡತ್ತಾರೆ ನೋಡ್ರಿ. ಇನ್ನೂ ಭಾಳ ಜನ ಬರ್ತಾರೆ, ಸಾಯಂಕಾಲ ಮಟ್ಟ ಬರ್ತಿರ್ತಾರೆ. ಇಲ್ಲಿ ಗೋಧಿ ಹುಗ್ಗಿ ಮಾಡ್ಯಾರ ನೋಡ್ರಿ. ಗೋಧಿ ಹೆಂಗೆ ಕಾಳು ಅದಾವ, ಎಷ್ಟು ಚಲೋ ಆಗಿತ್ತಂದರೆ ನೀವು ಮನ್ಯಾಗ ಏನು ಹಾಕಿ ಮಾಡಿದ್ರು ಇಷ್ಟು ಟೇಸ್ಟ್ ಆಗಂಗಿಲ್ಲ. ಹುಗ್ಗಿ ಅನ್ನ ಸಾರು ಮಾಡಿದರು. ಅಲ್ಲೂ ಕೂಡ ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ತಾತನವರ ಆಶೀರ್ವಾದ ಪಡೆದುಕೊಂಡು ಅದಾದಮೇಲೆ ಸ್ವಲ್ಪ ಹೊತ್ತು ಒಂದು 10 ನಿಮಿಷ ಕುಂತ್ಬಿಟ್ಟು ಆಮೇಲೆ ಮತ್ತೆ ಬಂದು ನೋಡ್ರಿ. ಇದು ಬಂದು ನಾನು ಆವಾಗಲೇ ತೋರಿಸಿದ್ದೀನಿ ಒಂದು ವಿಡಿಯೋದಲ್ಲಿ. ನಾನು ಓದಿದಂಥ ಸ್ಕೂಲು ಅಡವಿ ಅಮರೇಶ್ವರ ಅಂತ ಹೇಳ್ತಾರಲ್ಲ, ಅಲ್ಲಿಗೂ ಬಂದ್ವಿ. ಅಂದರೆ ಇದ್ರ ದಾಟಿನೇ ಹೋಗಬೇಕು ಇನ್ನೊಂದು ದೇವಸ್ಥಾನಕ್ಕೆ. ಹಂಗಾಗಿ ಇಲ್ಲೂ ಕೂಡ ನಮಸ್ಕಾರ ಮಾಡ್ಕೊಂಡ್ವಿ. ನಮಸ್ಕಾರ ಮಾಡಿಕೊಂಡು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗದ ಅಂದರೆ, ನಾವು ಸ್ಕೂಲು ಹೋಗುವಾಗ ಈ ಥರ ಎಲ್ಲ ಇರಲಿಲ್ಲ. ಇವಾಗೆಲ್ಲ ತುಂಬಾ ಇಂಪ್ರೂವ್ ಮಾಡಿದ್ದಾರೆ. ದೇವಸ್ಥಾನ ಆಗಲಿ ಅಥವಾ ಸುತ್ತಮುತ್ತ ಎಲ್ಲನೂ ಚೆನ್ನಾಗಿ ಮಾಡಿದ್ದಾರೆ. ಇದು ಅಮರೇಶ್ವರ, ಅಡವಿ ಅಮರೇಶ್ವರ ಅಂತಾರೆ. ಇಲ್ಲೂ ಕೂಡ ದರ್ಶನ ಮಾಡ್ಕೊಂಡ್ವಿ. ಸ್ವಲ್ಪ ಹೊತ್ತು ಕುಂತ್ಬಿಟ್ಟು ಅಲ್ಲಿ ಪ್ರಸಾದ ತೊಗೊರಿ ಅಂತಂದರು ತಾತನವರು. ಆದರೆ ನಾವು ಅಲ್ಲೇ ಮುಗಿಸ್ಕೊಂಡ್ಬಂದಿದ್ವಿ. ಹಂಗಾಗಿ ಮತ್ತೆ ನಾವು ಮುಂದೆ ಹೋಗ್ಬೇಕಾಗಿತ್ತಲ್ಲ, ಹಾಗಾಗಿ ನಮ್ಮ ಮನೆಯವರೇ ಇದನ್ನೆಲ್ಲ ವಿಡಿಯೋ ಮಾಡಿರೋದು. ನಮ್ಮ ಮನೆಯವರೇ ಹೇಳ್ಬೇಕಂದ್ರೆ ನಮ್ಮ ಮನೆಯವ್ರು ತುಂಬಾ ಚೆನ್ನಾಗಿ ವಿಡಿಯೋ ಮಾಡ್ತಾರೆ. ಆದರೆ ಇಂಟ್ರೆಸ್ಟ್ ಇರಬೇಕು. ನಾನು ಭಾಳ ಸಲ ಹೇಳ್ತೀನಿ, ನೀವು ಯಾಕೆ ವಿಡಿಯೋ ಯೂಟ್ಯೂಬ್ ಚಾನಲ್ನ ಇದು ಮಾಡಬಾರ್ದು, ನೀವು ಜಾಯ್ನ್ ಆಗ್ರಿ ಅಂತ ಹೇಳ್ತಿರ್ತೀನಿ. ಆದರೆ ಅವರಿಗೆ ಇಂಟ್ರೆಸ್ಟ್ ಇಲ್ಲ. ನಾನು ಹೇಳ್ತಿರ್ತೀನಿ, ಇದೆಲ್ಲ ವಿಡಿಯೋ ಮಾಡಿರೋದು ಅವರೇ ನೀಟಾಗಿ. ನಾನು ಈ ಥರ ಮಾಡಲ್ಲ. ನಾನು ಅಷ್ಟು ಚೆನ್ನಾಗಿ ಮಾಡ್ತಾರೆ ವಿಡಿಯೋ. ನಾನು ತುಂಬ ಸಲ ಹೇಳಿದ್ದೀನಿ ಅವರಿಗೆ, ನೀವು ಚಾನಲ್ ಓಪನ್ ಮಾಡಿರಿ ಅಂತ. ಆದರೆ ನನ್ನ ಮಾತು ಕಿವಿಯಾಗಿಲ್ಲ. ನೋಡ್ತಾ ಇರ್ಬೋದು, ಇದು ಅಡವಿ ಅಮರೇಶ್ವರ ಅಂತೇಳಿ. ಇದು ದೇವರ ಮೂರ್ತಿ ಹೆಂಗಿದ್ದದ ಹಂಗದ. ಮೇಲೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಕಲ್ಲು ಶಿಲೆಯಿಂದ ಮಾಡಿದ್ದಾರೆ ನೋಡ್ರಿ. ಇದು ನಮ್ಮ ಅತ್ತೆಯವರು, ಹಾಗೆ ನಮ್ಮ ಮನೆಯವರು, ದೇವಸ್ಥಾನಕ್ಕೆ ಬಂದವ್ರದ್ದೆಲ್ಲ ಅವರು ಕೂಡ ನಮ್ಮ ಅತ್ತೆಯವರೇ. ಸುತ್ತಮುತ್ತ ಎಲ್ಲ ನೋಡಿದ್ರು. ಅಂದರೆ ನಾವೆಲ್ಲ ನೋಡಿರ್ತೀವಿ, ಆದರೆ ಇವರು ಅಪರೂಪಕ್ಕೆ ಬಂದಿರ್ತಾರೆ. ಅವರು ಯಾವಾಗೋ ಬಂದಿದ್ದಾರೆ ಅಂತ ನಮ್ಮ ಅತ್ತೆಯವರು ಹೇಳ್ತಿದ್ರು. ನೆನಪಿಲ್ಲ ನನಗೆ, ಅಷ್ಟು ನೆನಪಿಲ್ಲ. ಅಲ್ಲೇನೋ ಕೊಂಡ ಇತ್ತು, ಅದು ಇತ್ತು ಅಂತ ಹೇಳ್ತಾರೆ. ಭಾಳ ದಿನ ಆಯಿತು ಅಂತಲೇ ಹೇಳಿದರು. ಇದೆಲ್ಲ ಇರಲಿಲ್ಲ, ಚೆನ್ನಾಗಿ ಮಾಡಿದಾರೆ ಅಂತಲೇ ಹೇಳಿದರು. ಅವರು ಕ್ಯೂರಿಯಾಸಿಟಿ ಏನೇನು ಮಾಡ್ಯಾರಂತ. ಹಂಗಾಗಿ ಸುತ್ತ ಎಲ್ಲ ಓಡಾಡ್ಬಿಟ್ಟು ನೋಡಕತ್ತಾರೆ ನೋಡ್ರಿ. ನಮ್ಮ ಅತ್ತೆ ಹೊರಾಕತ್ತಾರೆ, ಇದೆಲ್ಲ ಇರಲಿಲ್ಲ, ಸಣ್ಣ ರೂಮ್ ಇದ್ದು ಅಷ್ಟೇ ಅಂತ ಹೇಳಕತ್ತಾರೆ. ನಮ್ಮ ಅತ್ತೆಯವರು ಹೇಳ್ತಾಯಿದ್ರು, ಇಲ್ಲಿಗೆ ಬಂದಮೇಲೆ ನಮ್ಮ ಮನೆಯವರು ಹುಟ್ಟಿದ್ರಂತ. ಯಾಕಂದರೆ ನಮ್ಮ ಅತ್ತೆಯವರಿಗೆ ಅವಾಗೇನೋ ಗಾಳಿ ಈ ಥರ ಇತ್ತಂತ. ಹಂಗಾಗಿ ಇಲ್ಲಿ ಬಂದು ಎಷ್ಟೋ ವಾರ ಮಾಡಿದ ಮೇಲೆ ನಮ್ಮ ಮನೆಯವರು ಹುಟ್ಟಿದ್ರಂತ ಹೇಳತ್ತಿದ್ರು. ಹಾಗೆ ಒಂದು ರೌಂಡ್ ಎಲ್ಲನೂ ದೇವಸ್ಥಾನ ಎಲ್ಲ ಸುತ್ತರ್ಕೊಂಬಂದರು ನೋಡ್ರಿ ನಮ್ಮ ಅತ್ತೆಯವರು. ನಾವೆಲ್ಲ ನೋಡಿದ್ವಿ, ಆದರೆ ನಮ್ಮ ಅತ್ತೆಯವರು ನೋಡಿರಲಿಲ್ಲ, ಭಾಳ ದಿನ ಆಯಿತು ಅಂಥೇಳಿ. ಹಂಗಾಗಿ ಫೋಟೋ ಕೂಡ ಈ ಥರ ತೆಗೆಸ್ಕೊಂಡು ವಿಡಿಯೋನೂ ಮಾಡಿದರು ನಮ್ಮ ಮನೆಯವರು. ಅದಾದಮೇಲೆ ನಾವು ಬಂದ ದೇವಸ್ಥಾನ, ನೆಕ್ಸ್ಟ್ ಬಂದ ದೇವಸ್ಥಾನವೇ ಚಿಕ್ಕಲಪರ್ವಿ. ಇದು ಕೂಡ ಒಂದು ಪ್ರಸಿದ್ಧವಾದ ಇತಿಹಾಸ ಇರುವಂತಹ ದೇವಸ್ಥಾನ ಇದು ಕೂಡ. ಇಲ್ಲಿ ಇವಾಗ ಪುರಾಣ ಎಲ್ಲ ಸ್ಟಾರ್ಟ್ ಆಗ್ಯದ ನೋಡ್ರಿ. ಈ ಶ್ರಾವಣ ಮಾಸದಾಗ ಪುರಾಣ ಚಾಲು ಆಗ್ತದೆ. ಇನ್ನೊಂದು ನಾವು ಭೀಮನ ಅಮಾವಾಸ್ಯೆ ಇದಾಗಿ 3 ದಿನ ಮೇಲೆ ಇಲ್ಲಿ ತೇರು ಎಳೀತದ. ನಮಗೆ ಅವಾಗ ಬರೋಕ್ಕಾಗ್ತದ ಇಲ್ಲ ಅಂಥೇಳಿ ಗದ್ದಲ ಇರ್ತದ, ಅವಾಗ ಆಗಲ್ಲ ಅಂತಂದ್ರೆ ನಮ್ಮ ಮನೆಯವರು. ಹಂಗಾಗಿ ಫ್ರೀ ಟೈಮ್ ಇರೋದ್ರಿಂದ, ಅಮಾವಾಸ್ಯೆ ಇರೋದ್ರಿಂದ ಬಂದು ನೋಡ್ರಿ. ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ಕೊಂಡ್ರೆ. ಇವಾಗಂತೂ ಗದ್ದಲ ಇಲ್ಲ, ಯಾಕಂದರೆ ಹಗ್ಲೊತ್ತು ಬಂದ್ವಿಲ್ಲ ನಾವು. ನೈಟ್ ಎಲ್ಲ ಪುರಾಣ ಇರ್ತದೆ, ಹಂಗಾಗಿ ಭಾಳ ಜನ ಇರ್ತಾರೆ. ಮತ್ತು ಜಾತ್ರೆ ದಿನ ತುಂಬ ಜನ ಸೇರ್ತದೆ. ನಾನು ಹೋದ ವರ್ಷದ ವೀಡಿಯೋದಲ್ಲಿ ಹಾಕಿನಿ ಈ ದೇವಸ್ಥಾನದ ವಿಡಿಯೋ ಎಲ್ಲ ಮಾಡಿಕೊಂಡು. ಇಲ್ಲೆಲ್ಲ ಪುರಾಣ ಹೇಳ್ತಾರೆ. ಇನ್ನೂ ಗ್ರ್ಯಾಂಡಾಗಿ ಅಲಂಕಾರ ಎಲ್ಲ ಮಾಡಿರ್ತಾರೆ.
ಈ ದೇವಸ್ಥಾನದ ಬಗ್ಗೆ ಒಂದು ಕಥೆನೇ ಅದ, ನೋಡೋಣ ಅಂತ ಅನುಕೂಲ ಆದರೆ ಈ ರುದ್ರಮುನಿ ತಾತನವರ ಒಂದು ಚರಿತ್ರೆ ಅವ್ರದ್ದು ಏನೇನು ಆಯಿತು ಅನ್ನೋದನ್ನು ಹೇಳೋಕ್ಕೆ ಪ್ರಯತ್ನ ಮಾಡೋಣ ಅಂತ. ನಮ್ಮತ್ತೆಯವರು ಇದೆಲ್ಲ ನೋಡಿರಲಿಲ್ಲ, ಮೊದಲೆಲ್ಲ ಹಿಂಗಿರಲಿಲ್ಲ ಅಂತ ಹೇಳಕತ್ತಿದ್ರು ನೋಡ್ರಿ. ಇವರೇ ಶ್ರೀ ರುದ್ರಮುನಿ ತಾತನವರು. ನೋಡ್ತಾರೆ, ಇದೇ ಅವರು ಗದ್ದುಗೆ ಚೆನ್ನಾಗಿ ಮಾಡ್ಯಾರ. ಈ ದೇವಸ್ಥಾನ ಎಲ್ಲ ನೋಡಿಕೊಂಡು ತಿರ್ಗಾ ನಾವು ವಿಡಿಯೋ ಮಾಡೋಕ್ಕೆ ಹೋಗಲಿಲ್ಲ, ಯಾಕಂದರೆ ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ. ನಮ್ಮನೆಯವರು ಡ್ರೈವಿಂಗ್ ಮಾಡತ್ತಿದ್ರು, ಹಂಗಾಗಿ ಸದ್ಯ ಇಷ್ಟೇ ವಿಡಿಯೋ ಅದ ನೋಡ್ರಿ. ಇದು ನೋಡ್ರಿ ನಮ್ಮ ಫ್ಯಾಮಿಲಿ ಜೊತೆ ಟೆಂಪಲ್ ರನ್ ಮಾಡಿರುವಂತಹ ವ್ಲಾಗ್ ಆಗಿರ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.